ಆಗ್ಬಿಡ್ತಾವೋ ಅಂತ. ಸೊ ಫ್ರೆಂಡ್ಸ್, 2:30 3 ಗಂಟೆ ಆಗ್ತಾಯಿದೆ. ಊಟ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಅಲೆಮನ್ ಕನ್ನಡತೆ ಸುಧಾ ವ್ಲಾಗ್ಸ್. ನಿನ್ನೆ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಒಬ್ಬಟ್ಟು ಮಾಡೋದೇ ಕೂತ್ಕೊಂಡ್ವಿ. ಪಾಪ ನಮ್ಮ ಅತ್ತೆ ಒಳಕಲ್ಲಲ್ಲಿ ರುಬ್ಕೊಡೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋದ್ರು. ನಾನು ಎಷ್ಟೋ ಹೇಳಿದೆ ಅವರಿಗೆ, ಬೇಡಮ್ಮ ಏನು ಮಿಕ್ಸಿನಲ್ಲಿ ನಾನು ರುಬ್ಕೊತೀನಿ ಅಂತ. ಅವರು ಇಲ್ಲ ಕಣವ, ಒಳಕಲ್ಲಲ್ಲಿ ರುಬ್ಬರೆ ಟೇಸ್ಟಾಗಿ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಒಳಕಲ್ಲಲ್ಲಿ ರುಬ್ಕೊಟ್ರು. ನಾವು ದೇವಸ್ಥಾನದಿಂದ ಬಂದಿದ್ವಲ್ಲ, ನನಗೂ ಸಕ್ಕದಂಗೆ ಆಗಿತ್ತು. ನಾನು ಬೇಕಾದ್ರೆ ತಟ್ಬಿಟ್ಟು ಏನೋ ಬೇಯಿಸ್ತೀನಿ ಅಂತಂದೆ. ಹಾಗಾಗಿ ಅಮ್ಮ ಅದನ್ನು ರುಬ್ಕೊಟ್ರು. ಅವರೊಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ರು. ಒಬ್ಬಟ್ಟು ರೆಡಿ ಆಯ್ತು ಇವಾಗ. ಎಷ್ಟು ಸಕ್ಕತ್ತಾಗಿತ್ತು ಒಬ್ಬಟ್ಟು ಅಂತಂದರೆ, ನನಗೆ ಅಷ್ಟು ಅಡುಗೆಗಳು ಬರೋಲ್ಲ, ಪರ್ಫೆಕ್ಟ್ ನಾನಿಲ್ಲ, ಅದನ್ನು ನಾನು ಹೇಳ್ತೀನಿ. ಏನೋ ಒಂದು ಸಾಂಬಾರುಗಳು, ಉಪ್ಸಾರು, ಹುಳಿ ಸಾಂಬಾರು, ಬಸ್ಸಾರು ಇವುಗಳನ್ನ ಮಾಡ್ಬೋದು. ಸಮ್ ಬ್ರೇಕ್ಫಾಸ್ಟ್ಗಳು ಗೊತ್ತು ನನಗೆ. ಬಟ್ ಈ ಥರ ಸ್ಪೆಷಲ್ ಅಂದರೆ ಒಬ್ಬಟ್ಟು, ಕಜ್ಜಾಯ ಇವೆಲ್ಲ ನಂಗೆ ಬರೋಲ್ಲ. ಬಟ್ ಇತ್ತೀಚೆಗೆ ನಾನು ಅದನ್ನು ಕಲಿಯೋದಕ್ಕೆ ಶುರು ಮಾಡಿದ್ದೀನಿ. ಬಿಕಾಸ್ ಗೊತ್ತೇ ಇರುತ್ತಲ್ಲ, ಮದುವೆ ಆದಮೇಲೆ ನಾವು ಕಲಿತಾ ಹೋಗ್ತಾನೇ ಇರ್ತೀವಿ ಅನ್ನೋದು. ಹಾಗಾಗಿ ನಾನು ಇತ್ತೀಚೆಗೆ ಕಲಿಯೋದಕ್ಕೆ ಶುರು ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಮಾತ್ರ. ಮಾಡಿದ್ರಿ ಅದು ಒಂಚೂರು ಆಫ್ ಮಾಡಿದ್ರು ಸೌಂಡ್ ನಾನಂತೆ. ಮಲ್ಗಿರ್ತಾನೆ ಪಾಪ. 8:30 ಗಂಟೆ ಜೊಳಲ್ಲ ಅವನು. ಹೆಂಗಾಗ್ಬಿಡ್ತಾವೋ ಅಂತ ಜಡಮ ಇಡ್ಬೇಕಾಗಿತ್ತು ಕಣ್ಣ. ಪಾಪು ಜಡಮ ನೆನಪಾಗ್ತಾ ಇಲ್ಲ. ಆಗಿರ್ಬೋದು. ಚೆನ್ನಾಗಿ ಸಾಕಿದ್ದೀರಾ ಮಾತ್ರ. ಕೈ ತಿನ್ನ ಕೊಯ್ತಾ ಇದ್ ನೋಡಿ. ಇವತ್ತಿನ ಡೇ ಬಂದು ಸ್ಯಾಟರ್ಡೆ. ನಮ್ಮ 5 ಗಂಟೆ ಬಸ್ಗೆ ಎದ್ದು ಡ್ಯೂಟಿ ಇತ್ತು. ಇವಾಗ ಪಲ್ಯ ಬ್ರೇಕ್ಫಾಸ್ಟ್ ಬಂದು ಬೆಂಡೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ. ಕಡಲೆಬೇಳೆ ಎಲ್ಲ ಫುಲ್ ಫ್ರೈ ಆಗಿದೆ. ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ ಅದಕ್ಕೆ. ಆ್ಯಂಡ್ ಇವಾಗ ಅಮ್ಮ ಬಂದು ಅಲ್ಲಿ ಬ್ಯಾಟ್ರಲ್ಲೇ ಹೊಲ್ದತ್ರ ಹೋಗ್ತಾರಂತೆ, ಕಳೆ ಕೀಳಬೇಕು. ಹಾಗಾಗಿ ನಾನು ಇವಾಗೆಲ್ಲ ಬೆಂಡೆಕಾಯಿ ಪಲ್ಯಕ್ಕೆ ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಷ್ಟು ಫ್ರೈ ಆಗಲಿ. ಕರ್ಬೇವಿನ ಸೊಪ್ಪಿಲ್ಲ, ಯಾಕಂದರೆ ಕರ್ಬೇವಿನ ಮೇಳೆ ಕಡ್ದಾಕ್ಬಿಟ್ಟಿದ್ದಾರೆ ಅಂತ ಇರಲ್ಲ, ಫುಲ್ ಮೇಳೆ ಕಡ್ದಾಕಿದ್ದಾರೆ. ಹಾಗಾಗಿ ಕರ್ಬೇವಿನ ಸೊಪ್ಪು ಸಿಗ್ತಾ ಇಲ್ಲ. ಸಿಗುತ್ತೆ, ಬಟ್ ಹುಡುಕ್ಬೇಕು ಸ್ವಲ್ಪ. ಇರೋದೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ನೋಡಿ, ಒಬ್ಬಟ್ಟು ಎಲ್ಲಿ ರಾತ್ರಿ ರೊಟ್ಟಿ ಮಾಡೋಣ ಅಂತ. ಹಾಗಾಗಿ ಫಸ್ಟು ರವೆ ತೊಗೊಂಡ್ಬಿಡ್ತೀನಿ. ನಾನೇ ನೋಡಿ ಫುಲ್ಲೆಲ್ಲ ಅರೇಂಜ್ ಮಾಡಿದ್ದಕ್ಕೆ ಇಷ್ಟು ನೀಟಾಗೈತೆ. ಇದು ದೊಡ್ಡ ಫುಲ್ ಡಬ್ಬಕ್ಕೆ ತೊಳೆದು ಬಿಸಿಲು ಒಣಗಿಸಿದ್ದಾಗಿದೆ. ಹಾಗೆ ತೊಳೆಯೋಕ್ಕೆ ಎಲ್ಲ ನೀಟಾಗಿ ತುಂಬಿಟ್ಬಿಡ್ಬೇಕು. ಅದು ಬಿಟ್ಟರೆ ರವೆ ಬೇಕು ನನಗೆ ಇವಾಗ. ಅಮ್ಮ ರವೆ ಹೊಡೆದಿರೋದು ಯಾವುದೂ ಇಲ್ಲ ಅಲ್ವೇನಮ್ಮ? ಹಾಂ, ಅಮ್ಮ ತೊಗೊಂಬಂದಿದ್ದಾರೆ. ಉಪ್ಪಿಟ್ಟು ರವೆ ಕಲಿಸ್ಬೇಕು. ಇವಾಗ ರವೆ ಹಾಕ್ಕೊಂಡಿದ್ದೀನಿ. ಇಷ್ಟೊಂದು ಮೆಜರ್ಮೆಂಟ್ ಮಾಡಲ್ಲ ನಾವು. ರವೆ ಹಾಕ್ಕೊಂಡಿದ್ದೀನಿ. ನಾವು ಇಷ್ಟು ಅಂತ ಮೆಜರ್ ಮಾಡೋಕೆ ಹೋಗಲ್ಲ. ಜನ ಹೆಂಗಿರ್ತಾರೆ, ಎಷ್ಟಿರ್ತಾರೆ ಅದ್ರ ಮೇಲೆ. ಒಂದು ರೊಟ್ಟಿ ಹೆಚ್ಚಾದ್ರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಒಂಚೂರು ಜಾಸ್ತಿ ಹಾಕ್ಕೊತೀನಿ ಅಷ್ಟೇ. ಸ್ವಲ್ಪ ರವೆ, ಸ್ವಲ್ಪ ಮೈದಾ ಹಿಟ್ಟು. ಮೈದಾ ಸ್ವಲ್ಪ ಕಡಿಮೆ ಹಾಕೋಬೇಕು, ಯಾಕಂದರೆ ನಾರು ಥರ ಆಗ್ಬಿಟ್ರೆ ಕಷ್ಟ. ಈ ಥರ ಮೈದಾ ಹಿಟ್ಟು ಹಾಕಿದ್ಮೇಲೆ ಬಿಸಿಲೇ ತಿನ್ಕೊಂಡ್ಬಿಡ್ಬೇಕು. ಮೈದಾ ಹಿಟ್ಟು ಹಾಕಿದ್ಮೇಲೆ ಒಂದು ಸ್ವಲ್ಪ
ರಾಗಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡಿರೋದು ಚೆನ್ನಾಗಿ ನಾದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಡೋಣ. ಆಮೇಲೆ ರಾಗಿ ಹಸಿಟ್ಟು ಹಾಕಿಸ್ಕೊಂಬರೋ ಕೊಟ್ಟಿದ್ದೀವಿ, ಅವ್ರಿನ್ನೂ ಹಾಕಿರಲಿಲ್ಲ. ಇವತ್ತು ಹೋಗಿ ಈಸ್ಕೊಂಬರ್ಬೇಕಲ್ಲಿ. ನನ್ನ ಮಗ ಇನ್ನೂ ಮಲ್ಗವನೇ, ಬಟ್ ನಮ್ಮ ಮನೆಯವ್ರು ಬೆಳಗ್ಗೆ ಹೋದ್ರು ಡ್ಯೂಟಿಗೆ. ರಜೆ ಎಷ್ಟು ಬೇಗ ಮುಗ್ದೋಯ್ತಪ್ಪ ಅನ್ಸುತ್ತೆ. ಸ್ವಲ್ಪ ಬ್ಯುಸಿಯಾಗಿದ್ರಿ ಅನ್ಸಲ್ಲ. ಬೆಂಗಳೂರಲ್ಲೇ ಇದ್ಬಿಟ್ರೆ ಯಪ್ಪ ತಲೆ ಕೆಟ್ಟಂಗೆ ಆಗೋಯ್ತೈತೆ. ದಿನ ಉಣ್ಣು ತಿನ್ನು ಮಲ್ಗು. ಹಳ್ಳಿಲಾದ್ರೆ ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾ ಇರ್ತೀವ, ಹೆಂಗೆ ಕಳಿಸುತ್ತೆ ದಿನ ಅನ್ನೋದೇ ಗೊತ್ತಾಗಲ್ಲ. ಸ್ವಲ್ಪ ನೀರು, ಸಾಂಬಾರು ಪುಡಿ, ಒಂದು ಸ್ವಲ್ಪ ತೆಂಗಿನಕಾಯಿ 3 ಹಾಕ್ಬಿಡ್ಬೇಕು. ಚೂರು ಬೇಯಿ, ಅಮ್ಮಗೆ ಟೈಮ್ ಆಯಿತು, ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಕಲ್ಸ್ಕೊಂಬಿಡೋಣ. ನೋಡ್ತಾ ಇರೋ ಕಿತ್ಕೊಂಡ್ರೆ ಇನ್ನ ಸಿನರ್ಗಿಲ್ ಕಡ್ಡಿ ಪೈರೋದು ಕಟ್ಟಾಕ್ಬಿಡ ಕೊಡ್ತಾರೆ. ಫುಲ್ ಆಯ್ತಾ ಅಲ್ಲಿ ಮೇಯಕ್ಕೆ ತಿಂತಾವೆ. ಮತ್ತೆ ಕೆಳಗಡೆ ಕಟ್ಟು ಅಂತಂದ್ರೆ ನಾನು ಇಲ್ಲಿ ಕಟ್ಟಾಕಿದ್ದೀನಿ, ನೀನು ಆಮೇಲೆ ಕಟ್ಬೇಕಾದ್ರೆ ಕೆಳಗೆ ಕಟ್ಟಾಕ. ಈಗ ಅಲ್ಲಿ ಯಾರಿಗೂ ನಾಯಿ ಬಂದವು ಇಲ್ಲಿ 11 ಗಂಟೆಗೆ ಕೈಲೊಂದು ಕಟ್ಟಿತಾವ. ಕೊಟ್ಟೆ ರೊಟ್ಟಿ ಬೆಂಡೆಕಾಯಿ ಪಲ್ಯ ಅಮ್ಮಗೆ ಅಷ್ಟೇ ಮಾಡ್ಕೊಂಡ್ರು. ಅವರು ತೋಟ ಹತ್ರ ಹೋಗ್ಬೇಕು ಇವಾಗ. ಏನಕ್ಕೆ ಹೇಳಿ ಕಳೆ ಕೀಳ್ಬೇಕಂತ ತೊಗರಿ ಗಿಡದ್ದು. ಹಂಗಾಗಿ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟೆ, ನಾಷ್ಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಬಿಡಿ, ಇಲ್ಲೆಲ್ಲ ಮೇಯಿಸ್ಬೇಕು ತಾನೇ. ಮೇಲ್ಗಡೆ ನಮ್ಮದು ಅಡಿಕೆ ತೋಟ ಇದೆ, ಅದ್ರ ಕೆಳಗಡೆ ಇದು ತೆಂಗಿನ ತೋಟ ಇದೆ. ಇಲ್ಲಿ ಅಮ್ಮ ದನ ಕಟ್ಟವ್ರೆ, ಆವಾಗ ಬಂದು ನೋಡ್ಕೊತಾ ಇರಬೇಕು. ಇಲ್ಲಿ ಬ್ಯಾಟರಿ ಹೊಲ್ದ ಹತ್ರ ಬಂದಿದ್ದೀವಿ ಇವಾಗ. ಕರಗಳು ನೋಡಿ ಚೆನ್ನಾಗಿವೆ. ನಾಯಿ ಬೇರೆ ಯಾಕೋ ಬಡ್ಕತೈತೆ. ನಾವು ಹೊಸಬ್ರಲ್ವಾ, ಯಾರೋ ಹೊಸಬ್ರು ಬಂದ್ಬಿಟ್ಟವ್ರಲ್ಲ ಅಂತ ಬಡ್ಕತೈತೆ. ನನ್ನ ಮಗ ಹಾಡು ಹೇಳ್ತಾವನೆ ಅಲ್ಲಿ. ಅದೇನಂತಾರೆ ಅದನ್ನು, ಅದೇನೋ ಅಷ್ಟನಿಗೆ ಹೂವು ಬಿಡ್ತದಲ್ಲ. ಅಲ್ವಾ, ನೋಡೋದು ಗೊತ್ತಾಯ್ತದೆ. ಮನೆಗೆ ಯಾರೋ ಚಕ್ಲಿ ಕುಡ್ಸ್ಕೊಂಡೆ ಕರ್ಕೊಂಬಂದೆ. ಅಯ್ಯೋ ಅವಳು ಅನ್ನಿಸ್ತಿನ ಹೊಲ ನೋಡಿದ್ರಲ್ಲ ಹೋಗಿದ್ದು ಹೇಳು ಒಬ್ಬರು ಮಾಡಕಲ್ಲ ಹೊಲ ನೋಡಿವಲ್ಲ ಅಂದ್ರೆ ಅದೇ ಹಂಗೋದ್ ರಾತ್ರಿ ಇದ್ದು 3 ಗಂಟೆ ಬಸ್ ನಾನು ಒಂದು ದಿಸ್ಕಾರ ಒಂದು ಸುತ್ತಾರ ಹೊಲ ಸುತ್ತ ಕೆಲವ್ರಿಗೆ ಹಂಗೇನೆ ಅಮ್ಮ, ಕೂತ್ಕೊಂಡು ಕಾಲ ಕಳೆಯಕ್ಕಾಗಲ್ಲ. ಸುತ್ತ ಬರ್ಬೇಕು ಅಲ್ಲಿ ಸುತ್ತ ಇಟ್ಕೊಬಿಡು, ಕೈಗೆ ಹಾಕೊಬಿಡು, ಕೈ ಹಾಕೊಬಿಡು. ಪೆದ್ದ ಬಳೆ ಬಳೆ ಅಂತ ಹಾಕೋತಾನಲ್ಲ ಹಂಗೆ. ಮಗನ ಮೇಲೆ ಒಬ್ಬರು ತಂದ್ಕೊಡಿದ್ನೇನ ನಿಮ್ಮ ಅತ್ತೆ ಇಷ್ಟು ಮಾಡೋಣ ನೋಡಪ್ಪ. ಬಳೆ 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 ಹೆಚ್ಚ ಮಾಡಿರ್ಲಿಲ್ಲ. ಅದೇ ಅದೇ ಅಮ್ಮ, ಇವಾಗೆಲ್ಲ ಅಂಗಡಿಲಿ ತಂದ್ಬಿಡ್ತಾನೆ, ಮನೇಲೂ ಮಾಡಲ್ಲ. ಅಂಗಡಿ ತಿನ್ನಲ್ಲ ಕಣ ಮಗ, ತಿನ್ನಲ್ಲ ಅವಳು. ಎಣ್ಣೆ ಅಂತ ಇಂತ ಹಾಕ್ಬಿಡ್ತಾರೆ. ಎಣ್ಣೆ ಎಷ್ಟು ತಿಂದಲ್ಲಿ ಇರ್ತಾವ ಅವನೇ ಬೇಯಿಸ್ತಾರೆ. ಈ ಕಡೆ ಬಾ. ತಿಂಡಿ ಅಂತೀವಿ, ಅಂಗಡಿ ತಿಂಡಿ ತಂದಿ ಪೂಜೆ ಮಾಡ್ಬಾರಿಲ್ಲ. ಮಾಡಿದ್ದು ಅವಳು ಮುನ್ನು ಮಾಡಿದ್ದು. ನಾನು ರವೆ ಉಂಡೆ ಮಾಡ್ಕೊ ತಗೊಂಡೋಗಿದ್ದೆ. ರವೆ ಉಂಡೆ ನಾನ್ ಮಾಡಿ ಚಂದ ಬಂತೆ, ನೀನ್ ರವೆ ಉಂಡೆ ಮಾಡ್ಕೋಬೇಕ ಅಂತ ಹೇಳಿದ್ರು ನಮ್ಮ ಮನೆ ಹುಡುಗ. ನಂದಿನ 8 ಗಂಟೆಗೆ ಹೋಯ್ತೀನಿ. ಊಟಕ್ಕೆ ಹೋಗಿದ್ನಂತ 8 ಗಂಟೆಗೆ ಫೋನ್ ಮಾಡಿದ, ಒಯ್ತಾ ಇರ್ತ ಕೊಟ್ಟಿಗೆ. ತಾಯಿ ಫೋನ್ ಮಾಡಿದ್ನಂತ. ನಾನು ಅಮ್ಮನ ಬ್ಯಾಟ್ರಲ್ಲಿ ಹೊಲ್ದ ಹತ್ರ ಬಿಟ್ಬಿಟ್ಟು ಮನೆಗೆ ಬಂದೆ.
ನಂದಿನ್ನೂ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಹೊಟ್ಟೆ ಬೇರೆ ಹಸಿತಾಯಿತ್ತು. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇವಾಗ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮತ್ತು ರಾತ್ರಿ ಬೇರೆ ಉದ್ದಿನ ವಡೆ ಮಾಡಿದ್ವಲ್ಲ, ಒಂದು ಸ್ವಲ್ಪ ಉಳ್ಕೊಂಬಿಟ್ಟಿತ್ತು. ಅದನ್ನ ಇವಾಗ ತಿಂತಾಯಿದ್ದೀನಿ. ನಾನು ನನ್ನ ಮಗ ಇಬ್ಬರು ಕೂಡ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಬೆಳಗ್ಗೆ ಬ್ರೇಕ್ಫಾಸ್ಟ್ ಪಾತ್ರೆ ತೊಳೆದಿದ್ದಾಯಿತು. ನಮ್ಮ ಗುಂಡಣ್ಣ ಹೊಸಕ್ತಾನೆ ಅವನೇ. ಅವ್ನಿಗೆ ಇವತ್ತು ಹೆಂಗೆ ಕೊಡ್ತೀನಿ ಅಂತ ಗೊತ್ತಿಲ್ಲ. ಅವನಿಗೆ ಊಟ ನಾಷ್ಟ ಇವೆಲ್ಲ ಸ್ವಲ್ಪ ಆಗಿ ಬರಲ್ಲ. ಅದ್ರ ಬದಲಾಗಿ ಏನಾದ್ರು ತಿಂಡಿ ಪಂಡಿ ಚಾಕ್ಲೇಟ್ ಇವೆಲ್ಲ ಕೊಟ್ಟರೆ ಹೋಯ್ತಾ ಒಳಿಕೆ. ಪೋಹ ಮಾಡಬೇಕಿತ್ತಂತ ಅವನಿಗೆ. ಯಾವುದು ತಿನ್ನಲ್ಲ ಫ್ರೆಂಡ್ಸ್, ಅವನು ಹೇಳ್ಕೊಳೋದಷ್ಟೇ. ಅವನು ಬಟ್ಟೆ ಒಂದೆರಡು ಬಟ್ಟೆ ಒಗ್ದು ಹಾಕ್ಬಿಡ್ತೀನಿ. ಅದು ಬಿಟ್ಟರೆ ಹೊಲ್ದ ಹತ್ರ ಹೋಗಿ ಸ್ವಲ್ಪ ಹಸಿ ಮೇವು ಕುಯ್ಕೊಬರ್ಬೇಕು. ಹಸಿಗೆ ಹುಲ್ಬೇಕು. ಪಾಪ ಅಮ್ಮ ಬರ್ತಾರೆ, ಬಂದವ್ರು ಕುಯ್ಯಷ್ಟು ಸಾಕಾಗಿರ್ತಾರೆ. ಹೊಸ ಇನ್ನೊಂದು ಜಾಗಕ್ಕೆ ಕಟ್ಬಿಟ್ಟು ಇವಾಗ ಬಂದೆ. ಬಟ್ಟೆ ಎಲ್ಲ ಒಗ್ದಿದ್ದಾಯಿತು, ಹಾರಾಕ್ಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಹೊಸ ಇನ್ನೊಂದು ಕಡೆಗೆ ಕಟ್ಬಿಟ್ಟು ಒಂದೂವರೆ ಕುಯ್ಕೊಂಡ್ಬಿಡೋಣ ಅಂತ. ಆಮೇಲೆ ಬೇಕಾದ್ರೆ ಅಮ್ಮಂಗೆ ಟೀನು ಊಟನ ತೊಗೊಂಡು ಕೊಡೋದು ಬಂದ್ಬಿಡ್ತೀನಿ. ಸರಿ, ಎಲ್ಲ ಕೆಲಸ ಮುಗೀತು ಅಂತ ಅರ್ಥ. ಅಲ್ಲಿಗೆ ಬಟ್ಟೆನೇ ಜಾಸ್ತಿ ಏನಿರಲಿಲ್ಲ, ಎಲ್ರದ್ದು ಒಂದೊಂದು ಜೊತೆ ಇತ್ತು ಅಷ್ಟೇ. ಒಗ್ದು ಹಾಕ್ಬಿಟ್ಟೆ ಬೇಗ. ಆ್ಯಂಡ್ ಅಷ್ಟು ಬಿಟ್ಟರೆ ಅಯ್ಯೋ ದೋಸೆಗೆ ನೆನೆಸ್ಬೇಕು ಅಂತ ಇನ್ನೂ ನೆನೆಸೇ ಇಲ್ಲ. ದೋಸೆ ತಿಂತೀಯಪ್ಪ, 1 ಗಂಟೆ ಆಗೋಯ್ತು ಇವತ್ತು. ಅದೇ ಇನ್ಯಾವ ನೆನೆಸ್ಲಿ ಪಾಪು? ನಾಳೆ ಏನು ನಾಷ್ಟ ಮಾಡಲಿ? ದೋಸೆ ಮಾಡಲಾ, ಉಪ್ಪಿಟ್ಟು ಮಾಡಲಾ, ಏನು ಮಾಡಲಿ? ಪೋಹ ಮಾಡ್ತೀನಿ. ಪೋಹ ನಿಂಗೆ ಮತ್ತೆ ಟೆನ್ ವಾಟ್ ಯು ವಾಂಟ್? ನಾನು ಹೆಂಗೆ ಕಟ್ಬಿಟ್ಟು ಬಂದಿದ್ದೆ. ದೋಸೆ ಟೈಮಲ್ಲ 12:30 ಆಯಿತು. ಒಂದ್ಸರಿ ನೆನೆ ಹಾಕೋಣ, ನೆನೆ ಹಾಕ್ತೀನಿ ನೋಡೋಣ. ಚೆನ್ನಾಗಿ ಬಂದರೆ ಮಾಡಿಕೊಡ್ತೀನಿ. ಓಕೆ ಐತೆ. ನಮ್ಮ ಕರಿನ ಮೇಲೆ ನಂಬಿಕೆ ಇಲ್ಲ, ಬೇಗ ಕಿತ್ಕೊಂಡ್ಬಿಡ್ತದೆ ನಮ್ಮ ಕರ. ಅದಕ್ಕೋಸ್ಕರ ಕಿತ್ಕೊಂಡ್ಬಿಟ್ರೆ ಅದು ಸ್ವಲ್ಪ ತರಲೆ ಜಾಸ್ತಿ ಇರುತ್ತೆ, ಅಲ್ಲಿ ಇಲ್ಲಿ ಓದ್ಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡಿರ್ಬೇಕು ನಮ್ಮ ಕರೋನ ಒಂಚೂರು. ಆಹಾ, ಇವನು ನೋಡು, ಇವನ್ನ ಚಕ್ಲಿ ಕೊಡ್ತಾವನೆ. ಕರ ನಿನ್ಗೆ ಇದು ಕೊಡ್ತದೆ, ಈಸ್ಕೊಳ. ಏನು ಹುಲ್ ಕೊಡುತ್ತೆ. ನಮ್ಮ ಹಸಿಗೆ ಬಿಸಿಲಾಯ್ತಾ, ನಗರುತ್ತದೆ. ಹಸಿಗೊಂದು ಕಡೆ ಗೊಂತು ಮಾಡಿ, ಯಾಕಂದ್ರೆ ಅದು ಹುಲ್ಲಿರ್ತೈತೆ, ಜಾಗ ಚೆನ್ನಾಗೈತೆ ಎಲ್ಲ ನೋಡಿ ಅದಕ್ಕೆ ಜಾಗ ಮಾಡಬೇಕು. ಮಾಡಿಬಿಟ್ಟು ಬಂದಿದ್ದಾಯ್ತು. ಇವಾಗ ಇಲ್ಲಿ ಉಳ್ಕುಯ್ಕೊಳ್ಕು ಸಿಮ್ಮಲ್ಲು ಒಂದು ಹೊರೆ ತೊಗೊಂಡಾಗ ಹಾಕ್ಬಿಟ್ಟು ಅಮ್ಮಂಗೆ ಊಟ ಕೊಟ್ಬಿಟ್ಟು ಬರ್ಬೇಕು. ಇವಾಗ ನನ್ನ ಮಗನ ಬಾರ ಒಂದು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋ ಅಂದರೆ ಸೋಂಬೇರಿ ಮಗ ಅವನು. ಅದ್ರೊಳಗೆ ಬರೋಕ್ಕೆ ಯೋಚನೆ ಮಾಡ್ತಾನೆ ಅವನು. ಮಾತಾಡ್ತಾರೆ ಹಂಗೇನೆ, ವಿಡಿಯೋ ಹಾಕ್ತಾರೆ, ಮಾತಾಡ್ತಾರೆ, ಏನು ತೊಂದರೆ ಇಲ್ಲ. ನೀವು ಊಟ ಕೊಡ್ತೀನಿ ನಿಂಗೆ, ಊಟ ಮಾಡ್ತಾ ಇರು. ನಾನು ಫೋಟೋ ಇಲ್ಲ. ಕಣಪ್ಪ ಇಲ್ಲ. ಫ್ರೆಂಡ್ಸ್, 2:45-3 ಗಂಟೆ ಆಗ್ತಾಯಿದೆ. ಊಟ ಮಾಡ್ತಾಯಿದ್ದೀನಿ. ಲಿಟ್ರಲಿ ಟಯರ್ಡ್ ಆಗೋಗಿದ್ದೀನಿ ಇವತ್ತಂತೂ. ನಾನು ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಸುಸ್ತಾಗೋಯ್ತು ಮಾತ್ರ. ಪಾಪಗೂ ಇವಾಗ ಊಟಕ್ಕೆ ಹಾಕ್ಬಿಟ್ಟೆ, ಅವನು ಇವಾಗ ಊಟ ಮಾಡ್ತಾ ಇದ್ದಾನೆ. ನಿನ್ನೆ ಮಧ್ಯಾಹ್ನ ಮೂಲಂಗಿ ಸಾಂಬಾರು ಇತ್ತಲ್ಲ, ಆ ಮೂಲಂಗಿ ಸಾಂಬಾರಿಗೆ ಅನ್ನ ಮಾಡಿದೆ. ಇವಾಗ ಅಮ್ಮಗೂ ಕೂಡ ತೊಗೊಂಡೋಗ್ಬೇಕು. ಇಲ್ಲಿಂದ ನಾನು ಹೋಗೋಷ್ಟರಲ್ಲಿ 3 ಗಂಟೆ ಆಗೋಗುತ್ತಾ. ಅವ್ರಿಗೆ ಊಟಕ್ಕೆ ಕೊಟ್ಟು ತಟ್ಟೆ ಇಸ್ಕೊಂಡು ವಾಪಸ್ ಬರೋಷ್ಟು 3:30. ನಾನು ಇನ್ನೂ ಸುಸ್ತಾಗಿ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಸುತ್ತ ತಿನ್ಕೊಂಡು ಹೋಗ್ಬಿಡೋಣ ಅಂತ ತಿಂತಾ ಇದ್ದೀನಿ. ಅವ್ನಿಗೆ ಇವಾಗ ಜಸ್ಟ್ ಹಾಕ್ಕೊಟ್ಟೆ. ಪಾಪ ಅವನಿಗೆ ಊಟ ಮಾಡ್ತಾನೆ. ಹಸಿಗೆಲ್ಲ ಹಸ ಕರ್ಕೊಂಬಂದು ನೀರು ಕುಡಿಸಿ ಮೈ ತೊಳ್ದು ಅದಕ್ಕೆ ಹುಲ್ಲಾಕಿ ಭಾಳ ಸುಸ್ತು ಹೊಡೆದ ನಾನು ತಿನ್ನೋದು. ಅಂತಾರ ಬಡ್ಕೋತೈತೆ ನೋಡಿ ಕರ. ನೀರು ಕುಡಿಸಿ ಹುಲ್ಲಾಕಿದ್ದೀನಿ. ಉಳ್ತಿನ ನಾನಲ್ಲ, ಅದು ಅವ್ರ ಅಮ್ಮನ ಮುಂದೆ ಇರಬೇಕಂತೆ. ಅಲ್ಲಿ ಊಟ ಇಲ್ಲ ಕಟಾಕಕ್ಕೆ. ಅಂತ ಬಿತ್ತೈತೆ
ಬಕ್ಕ ಅಂತ ಬಿಟ್ಟವ್ರಂತೆ ಅವರಮ್ಮ ಕರನ. ಇನ್ನೇನು ಮಾಡಲಿ ಫ್ರೆಂಡ್ಸ್, ನಾನು ಅಲ್ಲಿ ಊಟ ಎಲ್ಲ ಕಟ್ಟಾಕತ್ತೆ, ಬಿಟ್ಟರೆ ಅಲ್ಲಿ ಕುಡ್ಕೊಬಿಡ್ತದೆ. ಅಪ್ಪ ಹಳ್ಳಿಲಂತೂ ನಾನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಕೆಲಸಗಳಿರುತ್ತೆ, ಒಂದಾದ್ಮೇಲೆ ಜಾಸ್ತಿ ಬೇಗ ಬೇಗ. ಕುಯ್ತಾ ಇದ್ದೇನೆ, ಬಂದ್ಬಿಟ್ಟಲ್ಲ ಇದು ಕುಯ್ತಾ ಏ ಮಗ ಗಿಡನ ಬತ್ ನೋಡಲ್ಲಿ. ಇಲ್ಲಿ ನೋಡು, ಸಾಕಪ್ಪ. ಇದ್ದಾಗ ಅದೇ ಕಡೆ ಕಾಂಗ್ರೆಸ್ ಗಿಡ ಎಲ್ಲ ಹತ್ಕೊಬಿಟ್ಟೈತಲ್ವೇನಮ್ಮ, ನೋಡು ಕಾಂಗ್ರೆಸ್ ಗಿಡಗಳು ಬರೀ ಅದೇ ಐತೆ. ಕುಯ್ಲ ಹುಡುಕೊಂಡು ಹೋಯ್ತಾವಲ್ಲ. ಅಯ್ಯೋ ಹೋಗ ನಡಿಯತ್ತೆ. ಇದ್ರ ಕಿತ್ಕೊಳ್ಳುವಂತೆ ನಾಳೆ ಗಡ್ ಗಿಡ ಆಗಿರೋ ದಿವಸ ಹೊಸ ಕಿತ್ಕೊಳ್ಳಿದೆ. ಯಪ್ಪ ಇಲ್ಲಂತೂ ಸಖತ್ ಕಳೆ ಬೆಳೆದು ಬಿಡೈತೆ. ನಾವು ಏನು ಹಾಕ್ತು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ, ಆ ಥರ ಆಗ್ಬಿಡೈತಿದೆ. ಫುಲ್ಲು ಸತ್ತೆ ಬೆಳೆದ್ಬಿಟ್ಟು ತೊಗರಿ ಎಲ್ಲ ಒಂಟೆ ಹೋಗೈತೆ ಇದ್ರೊಳಗಡೆ ಇದ್ದಿದ್ದು. ನೀಟಾಗಿ ಮಡಿಕೊಂಡವ್ರೆ, ನಾವೇ ಮಡಿಕೊಂಡಿಲ್ಲ ಸರಿಯಾಗಿ. ಕೆಲಸ ಮಾತ್ರ ಮುಗಿದೇ ಇರೋ ಕೆಲಸಗಳು ಹಳ್ಳಿಲಂತೂ. ಒಂದು ಬಾರಮ್ಮ, ಊಟ ಅಂತೂ ಮಾಡಲ್ಲ ಅಂದ್ಬಿಟ್ಟಲ್ಲ. ಕಲೆ ಕುಯ್ತೀಯ ಅಂದೆ ಇಲ್ಲ ಈಗ ಕಲೆ ಕುಯ್ಯಲ್ಲ ಅಂದೆ ನನಗ್ ಬಾ. ಹೌದೇನಮ್ಮ? ಹಿಂಗ ಅದೇ ತಿಳ್ಕೊಳ್ಕೊಬೇಡ ನೀನು. ಎಷ್ಟು ಒಂದೇ ಒಂದು ಅವತ್ತು ಕ್ಯಾಸೆಟ್ ದಿವಸ 5 6 ಅಂತ ಉಳ್ತಿದ್ದು. ಹ್ಞೂ ಅದೇ 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 ನಂದಿ ಅಣ್ಣ ಮುರಿದೋಯ್ತು. ಮನೆಗೆ ನುಗ್ಗೆ ಸೊಪ್ಪು ತಂದಮೇಲೆ ನುಗ್ಗೆ ಸೊಪ್ಪಿನ ಸಾಂಬಾರಂತೂ ಅಥವಾ ನುಗ್ಗೆ ಸೊಪ್ಪಿನ ಮೊಟ್ಟೆ ಒರೆಯೋದು ಪಲ್ಯ ಅಂತ ಕಂಪಲ್ಸರಿ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಅದೆಲ್ಲ ಮಾಡ್ಕೊಂಡು ಊಟ ಮಾಡಿದ್ವಿ ಫ್ರೆಂಡ್ಸ್. ಯಾಕಂದರೆ ನೈಟ್ ಬೇರೆ ಕರೆಂಟ್ ಬೇರೆ ಇರಲಿಲ್ಲ, ಹಾಗಾಗಿ ನಾನು ಯಾವುದೇ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಹೋಪ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.